ಅರಸ ಇವ ಅವನಿಗೆ ಬಿಡುವುದಿಲ್ಲ ಅಂತ ಹೇಳುವುದು, ಅವ ಇವನಿಗೆ ಬಿಡುವುದಿಲ್ಲ ಅಂತ ಹೇಳುವುದು. ಸುಯೋಧನ, ದಾಯಭಾಗ ಅಂದ್ರೆ ಅರ್ಧ ರಾಜ್ಯ ಅಂತಲೇ ಅರ್ಥ. ಆ ಮೊದಲೇ ಕೊಡಲ್ಪಟ್ಟಿದ್ದ ಒಂದು ಕಾಲದಲ್ಲಿ ಅರ್ಧ ರಾಜ್ಯ ಯಾವುದುಂಟು, ನೀನು ಈ ಕೊಡವಿಗಾಗಿ ಹಠ ಹಿಡಿದು ಬಿಡುವುದಿಲ್ಲ ಕೊಡುವುದಿಲ್ಲ ಅಂತ ಹೇಳಿದ್ರೆ ಅಷ್ಟನ್ನೇ ಕೊಡಬೇಕು ಅಂತ ಧರ್ಮರಾಜನೇನೋ ಹಠ ಹಿಡಿಯುವುದಿಲ್ಲ. ಹೇಗಿದ್ದರೂ ನಮ್ಮ ದೊಡ್ಡಪ್ಪನ ಮಗ, ಒಂದು ಅನ್ಯೋನ್ಯತೆಯಿಂದ ಮುಂದಾದರೂ ಬದುಕುವುದನ್ನು ಬಯಸುತ್ತೇನೆ ನಾನು. ಆದದ್ರಿಂದ ಈ ಪೊಡವಿ 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 ಅಂತ ಹೇಳಿ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿಕೊಂಡು ಅವರಿಂದ ನ್ಯಾಸವಾಗಿಡಲ್ಪಟ್ಟಂತಹ ಭೂಮಿಯನ್ನು ಕೂಡ ನೀನು ಅನುಭವಿಸುತ್ತಾ ಇರುವುದು ಇದೊಂದು ಸಾಧುವಲ್ಲ ಅಂತ ನನ್ನ ಮತ್ತು ಧರ್ಮರಾಜನ ಅಭಿಪ್ರಾಯ ಇದೆ. ಅದನ್ನಿಲ್ಲಿ ಅಭಿವ್ಯಕ್ತಿಗೊಳಿಸುವ ಬೇಕಾದಂತಹ ಹೊಣೆ ಇದು ನನಗಿರುವುದು. ಈ ಭೂಮಿಗಾಗಿ ಎಷ್ಟು ಮಂದಿ ಹೋರಾಟ ಮಾಡಲಿಲ್ಲ. ಮಣ್ಣು 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 ಅಂತ ಹೇಳಿ ಮಣ್ಣು ತಿಂದು ಹೋದವರು ಸಾವಿರ ಸಂಖ್ಯೆಯಲ್ಲಿ ಇದ್ದಾರೆ. ಕೆಲವರು ಹೌದು, ಹೋಗಲಿಲ್ಲ. ಆದ್ರೆ ಅದು ಜೀರ್ಣಿಸಿಕೊಳ್ಳಬಲ್ಲಂತವರು ಮಾತ್ರ ಅಲ್ಲ, ಯಾರದ್ದೋ ಭೂಮಿಯ ಮಣ್ಣನ್ನು ಕಬಳಿಸಿ ತಿಂದದ್ದಲ್ಲ. ಮಾತ್ರ ಅಲ್ಲ, ಉಂಡಂತಹ ಮಣ್ಣಿನಲ್ಲೂ ಎಷ್ಟು ಪ್ರಪಂಚ ಕಂಡಿದೆ ಎನ್ನುವುದನ್ನು ನೀನು ನೆನಪಿಸಿಕೊಳ್ಳಬೇಕು. ಇದು ಹಾಗಲ್ಲ, ಯಾರದ್ದೋ ಸಂಪತ್ತನ್ನು ಗಂಟು ಮುಳುಗಿಸುವ ಪ್ರಯತ್ನವನ್ನು ಮಾಡಿ ಅವರದ್ದನ್ನು ತಾನಿಳಿಸಿಕೊಳ್ಳುತ್ತೇನೆ ಅಂತ ಹೇಳುವವರಿದ್ದಾರಲ್ಲ, ಅಂತವರಿಗೆ ಹೇಳುವುದು ಪೊಡವಿಗೋಸುಗ ಬಳಗ ಸಹಿತ ನಡೆಯಬೇಡ ಕೃತಾಂತನಲ್ಲಿಗೆ. ನೀನೊಬ್ಬನೇ ಅಲ್ಲ, ಈಗ ಧರ್ಮರಾಜ ನಿನ್ನ ಬಗ್ಗೆ ಒಂದು ಕನಿಕರವನ್ನು ತೋರುತ್ತಾನೆ. ಮಾತ್ರ ಅಲ್ಲ, ಔದಾರ್ಯದಿಂದ ತಾನು ಒಂದಿಷ್ಟನ್ನು ಬಿಟ್ಟು ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ಆದ್ರಿಂದ ಅವನ ಮಾತೇನು, 5 ಗ್ರಾಮಗಳು. ಅದು ಕೂಡ ಹೇಗೆ, ಕೊಡು ಕುಶಸ್ಥಳ, ವೃಕಸ್ಥಳ, ವಾರಣಾವತ, ಬಿಡುಬಿಡೆಲವೋ ಆವಂತಿ ನಗರ, ಶಕ್ರಪ್ರಸ್ಥ, ಹೀಗೆ 5 ಗ್ರಾಮಗಳನ್ನು ನೀನು ಕೊಟ್ಟಿಂತಾದ್ರೆ ಅದಷ್ಟನ್ನು ಪಡೆದು ಕೂಡ ನಾವು ತೃಪ್ತರಾಗಿರುತ್ತೇವೆ. ಅಣ್ಣ ತಮ್ಮಂದಿರ ಮಕ್ಕಳು ನಾವು ಅನ್ಯೋನ್ಯರಾಗಿರುತ್ತೇವೆ ಅಂತ ಧರ್ಮರಾಜ ಔದಾರ್ಯದ ಕೊಡುಗೆಯನ್ನು ಕೊಡುತ್ತಾನೆ. ಅದಲ್ಲ ಅಂತಾದ್ರೆ ನೀನೊಬ್ಬನೇ ಅಲ್ಲ, ನೀನು ಬಿಡುವುದಿಲ್ಲ ಕೊಡುವುದಿಲ್ಲ ಎಂಬುದರ ಪರಿಣಾಮ ಏನಾಗುತ್ತದೆ, ಕಲಹವಾಗುತ್ತದೆ. ಅದರ ಪರಿಣಾಮದಲ್ಲಿ ಭೀಮಾರ್ಜುನರು ಅಥವಾ ಅವರ ಪಕ್ಷೀಯರಾಗಿ ಬರುವಂತಹ ಯೋಧ ಮಹಾಯೋಧರು ಯಾರಿದ್ದಾರೋ, ಮಹಾರಥಿಗಳು, ಸಮರಥಿಗಳು, ಅತಿರಥರು ಯಾರಿದ್ದಾರೋ ಅಂತವರಲ್ಲಿ ಹೋರಾಟವನ್ನು ಮಾಡುತ್ತಾ 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 ಕೊಟ್ಟ ಕೊನೆಗೆ ನೀನು ನಿನ್ನ ಬಳಗ ಸಹಿತ ಅಂತಕನ ಆಲಯವನ್ನು ಸೇರುವುದಕ್ಕೆ ಮನ ಮಾಡಬೇಡ, 5 ಗ್ರಾಮವನ್ನಾದರೂ ಕೊಡು. ನಾನು ಕೃತಾಂತನಲ್ಲಿಗೆ ಹೋಗುತ್ತೇನೆ ಎನ್ನುವುದನ್ನು ಹೇಳುವ ನೀನು ಸುಖದಿಂದ ಇಲ್ಲಿಂದ ಹೊರಡು. ಯಾರಲ್ಲಿ ಮುಖ ಮುಖ ನೋಡ್ತೀರಿ, ಹಗ್ಗ ತಕೊಳ್ಳಿ, ಬರಿದು ಸಾಯದಿರೊಲಿದು ಪಾಂಡವರುಗಳ ಕೂಡಿಕೋ ಕೊಲಿಸಲಾರಿನೋ ಸರ್ವತ ಕೊಳುಗುಳದಿ ನಿನ್ನ, ಕೊಲಿಸಲಾರಿನು ಸರ್ವತ ಕೊಳುಗುಳದಿ ನಿನ್ನ. ಸುಯೋಧನನೇ, ಪಾತಕದ ಕೆಲಸವನ್ನು ಮಾಡುವವ ಅಂದ್ರೆ ಪತನಹೇತುವಾದ ಕಾರ್ಯವನ್ನು ಮಾಡುವವನಿಗೆ ಪಾತಕಿ ಅಂತ ಹೆಸರು. ನನ್ನನ್ನು ಕಟ್ಟುವುದಕ್ಕೆ ನಿನ್ನವರಿಗೆ ನೀನು ಆಜ್ಞೆ ಮಾಡಿದಿ. ಇಲ್ಲಯ್ಯ, ನಿನ್ನವರು ಕಟ್ಟುವ ಪ್ರಯತ್ನವನ್ನು ಮಾಡಿದರೂ ಅವರ ಕಟ್ಟಿಗೆ ಒಳಗಾಗುವವ ನಾನಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೇನೆ. ಹಸ್ತಿನೆಯ ರಾಜಚಾವಡಿಯಲ್ಲಿ ಇದ್ದಂತಹ ಅನೇಕರು
ನಾನೆಷ್ಟು ಎನ್ನುವುದನ್ನು ತಮ್ಮದಾದಂತಹ ದಿವ್ಯ ದೃಷ್ಟಿಯಿಂದಲೇ ಕಂಡವರಿದ್ದಾರೆ, ಭವ್ಯ ದೃಷ್ಟಿಯಿಂದಲೂ ಕಂಡವರಿದ್ದಾರೆ. ಕಣ್ಣಿಲ್ಲದ ನಿನ್ನ ಅಪ್ಪನಿಗೂ ಆ ಕ್ಷಣಕ್ಕೆ ಕಣ್ಣು ತುಂಬಿ ಬಂದು ಕಂಡವನಿದ್ದಾನೆ. ನಿನಗೆ ನಾನು ಅಂತಲ್ಲ, ಅನೇಕ ಜ್ಞಾನಿಗಳು ಕೂಡ ಬೋಧಿಸಿದ್ದುಂಟು, ಅನೇಕ ಕಥನಗಳನ್ನು ಹೇಳಿದ್ದಾರೆ. ಭಾರ್ಗವರಾಮರಂತವರು ಈ ಲೋಕದಲ್ಲಿದ್ದಂತಹ ದುಷ್ಟಕ್ಷತ್ರಿಯರ ಶಿರಚ್ಛೇದನ ಮಾಡಿದವರು, 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ದುಷ್ಟಕ್ಷತ್ರಿಯರನ್ನು ಸಂಹಾರ ಮಾಡಿ ಯುದ್ಧ ಬೇಕು ಅಂತ ಹೇಳಿದವರಿಗೆಲ್ಲ ಅಲ್ಲ, ತಾನಾಗಿ ಯುದ್ಧವನ್ನು ಬಯಸಿ ಹೋಗಿ ಅವರ ಮನೆ ಅಂಗಳದಲ್ಲಿ ಅವರ ತಲೆ ಸವರಿದಂತಹ ಭಾರ್ಗವರಾಮರು ಬಂದು ಹೇಳ್ತಾ ಇದ್ದಾರೆ, ಈ ಯುದ್ಧ ಸಲ್ಲದು, ಭೂಮಿಯಲ್ಲಿ ಮಹಾ ಕ್ಷಾಮ ನಿರ್ಮಾಣ ಮಾಡುವುದಕ್ಕೆ ಇದ್ದಂತಹ ಭಾವನೆ ನಿನ್ನದ್ದು. ಮಾತ್ರ ಅಲ್ಲ, ಈ ವಂಶ ಉದ್ಧರಣಕ್ಕಾಗಿ ತನ್ನ ಮಗಳಾದಂತಹ ಹೆಣ್ಣನ್ನೇ ಕೊಟ್ಟು ಈ ವಂಶ ವರ್ಧಿಸುವುದಕ್ಕೆ ಕಾರಣರಾದಂತಹ ಶಕುಂತಲೆಯ ತಂದೆಯಾದಂತಹ ಕಣ್ವ ಮಹರ್ಷಿಗಳು ಕೂಡ ಇದೇ ಸಭೆಯಲ್ಲಿ ನನ್ನೊಂದಿಗೆ ಬಂದವರು ನಿನಗೆ ಉಪದೇಶವನ್ನು ಮಾಡಿದವರಿದ್ದಾರೆ. ಸುಯೋಧನ, ನಾನು ಹೇಳುತ್ತೇನೆ, ಸಾಮ ಎಂಬುದು ರಾಜನೀತಿಗೆ ತಾಮನೋಹರ ರೂಪ, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವಿದು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು, ದಂಡದ ಸೀಮೆ ಎಂಬುದು ಉಪಾಯದಲ್ಲಿ ಸಾಮಾನ್ಯವಾದದ್ದು. ಏನು ವಿರಾಟ, ಏನು ದೃಪದ, ಎಲ್ಲಿಂದಲೋ ಈ ನಿಮ್ಮ ಚಂದ್ರ ವಂಶದ ಕುರಿತು ವೈರ ಭಾವ ತಳೆದು ತಮ್ಮದ್ದೇ ಆದ ಸೀಮೆಯಲ್ಲಿ ಬದುಕಿ ಬಾಳಿ ಇಷ್ಟರವರೆಗೆ ಬಂದಿದ್ದಾರೆ. ಕುರುಪಾಂಚಾಲರ ವೈರ ಎನ್ನುವುದು ಗುಪ್ತಗಾಮಿನಿಯಾಗಿಯೇ ಹರಿದು ಬಂದಿದೆ. ಅಂತಹ ಪಾಂಚಾಲರೇ ಪಾಂಡವರೊಂದಿಗೆ ಇದ್ದಾರೆ, ತಮ್ಮ ಮಗಳನ್ನು ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಸಂಬಂಧವನ್ನು ಮತ್ತೂ ಭದ್ರವಾಗಿ ಬೆಸೆದುಕೊಂಡವರಿದ್ದಾರೆ. ಸಂದರ್ಭಕ್ಕೆ ಯುದ್ಧ ಮಾಡುವುದಕ್ಕೆ ಅಣಿಯಾಗಿ ಆ ಕಡೆಯಿಂದಲೂ ಬಂದಿದ್ದಾರೆ, ನಿನ್ನ ಕಡೆಯಿಂದಲೂ ಆ ಸಂಗ್ರಹಣೆ ಆಗಿದೆ, ಅನೇಕ ಆಯುಧಾದಿಗಳ ಸಂಗ್ರಹವೂ ಆಗಿದೆ. ವಿರಾಟನೂ ವಿರೋಧಿಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ. ಭೀಮನ ಬಲ ಏನು ಎನ್ನುವುದನ್ನು ನೀನು ಕಾಣದವನಲ್ಲ, ಅರ್ಜುನನ ಬಾಣದ ರುಚಿಯನ್ನು ನೀನು ನೋಡದವನಲ್ಲ. ಇನ್ನೂ ಹೇಳುತ್ತೇನೆ, ಆ ಗಂಧರ್ವರಿಂದ ನೀನು ಸೋತ ಕಾಲಕ್ಕೆ ಅವರಿಂದ ಬಂಧಿಯಾದಂತಹ ನಿನ್ನನ್ನು ಬಂಧ ಮುಕ್ತಿಗೊಳಿಸುವಲ್ಲಿ ಆ ಭೀಮಪಾರ್ಥರೇ ಮುಂದೆ ಬಂದಿದ್ದರು. ಯಥಾರ್ಥ ಹೇಳುವುದಿದ್ರೆ ಪಾಂಡವರದ್ದಾದ ಔದಾರ್ಯದ ಕೊಡುಗೆ ಅಲ್ಲ, ಔದಾರ್ಯದ ಭಿಕ್ಷೆಯಾಗಿ ನಿನ್ನ ದೇಹದಲ್ಲಿ ಉಸಿರಾಟ ಇರುವುದು ಈ ಕಾಲಕ್ಕೆ. ಅವರು ಕೊಡದೇ ಇದ್ರೆ ಎಲ್ಲಿಯೋ ಯಾರದ್ದೋ ಸೆರೆಮನೆಯಲ್ಲಿ ಕೊಳೆಯಬೇಕಾಗಿತ್ತು ನೀನು. ಅಂತಹ ಕೊಡುಗೆಯನ್ನೇ ಪಾಂಡವರು ಕೊಟ್ಟಿದ್ದಾರೆ. ಪ್ರಬಲರಿದ್ದಾರೆ. ಯಮಜ ನಿನಗೊಳ್ಳಿದನು, ಭೀಮನ ತಮದ ನುಡಿ ಹಿಂಗಿ ಹೋಗುತ್ತದೆ. ಅರ್ಜುನನೂ ದ್ವೇಷ ಭಾವವನ್ನು ಮರೆತು ಬಿಡುತ್ತಾನೆ, ದ್ರೌಪದಿಯೂ ದ್ವೇಷ ಭಾವವನ್ನು ಇನ್ನೂ ಮರೆತು ಬಿಡುತ್ತಾಳೆ. ನೀನಿಷ್ಟನ್ನು ಕೊಟ್ಟರೆ 5 ಗ್ರಾಮ ಕೊಟ್ಟರೂ ಮರೆತು ಬಿಡುತ್ತಾಳೆ. ಇಷ್ಟರವರೆಗೆ ಬಿಚ್ಚಿದಂತಹ ಕಬರಿಯನ್ನು ಮತ್ತೆ ಕಟ್ಟಿಕೊಳ್ಳುತ್ತಾಳೆ. ವೈರದ ಭಾವ ಉಳಿಯುವುದಕ್ಕೆ ಅವಕಾಶವನ್ನೇ ಕೊಡುವುದಿಲ್ಲ. ನೀನು ಒಂದು ಕ್ಷಣ ಯೋಚನೆ ಮಾಡು ಕೌರವ, ಕೇವಲ ಪಾಂಡವ ದ್ವೇಷಿಯಾಗಿ ಕೃಷ್ಣನನ್ನು ಬಂಧಿಸುವಂತಹ ಕೌರವನಾಗಿ ಅಲ್ಲ, ನಡೆಯಬಹುದಾದಂತಹ ಈ ಸಂಗ್ರಾಮದ ಭಾವಿ ಚಿತ್ರಣವನ್ನು ಕಲ್ಪಿಸಿ ನೋಡು. ಈ ಭೂಮಂಡಲದಲ್ಲಿರುವಂತಹ ಅರಸರೆಲ್ಲ ಬಂದು ಒಗ್ಗೂಡಿ ಒಂದು ಕುರುಕ್ಷೇತ್ರದಂತಹ ಯುದ್ಧ ಭೂಮಿಯಲ್ಲಿ ವಿಶಸನ ಕ್ಷೇತ್ರವೆಂದೇ ಪ್ರಖ್ಯಾತಿಯನ್ನು ಪಡೆದಲ್ಲಿ ಅದೇ ವೃತ್ತಿಯನ್ನು ಎಲ್ಲವರು ಮಾಡುವುದರ ಪರಿಣಾಮ ಏನಾಗುತ್ತದೆ? ಎಲ್ಲಾ ಕಡೆಯಲ್ಲೂ ಹೆಣದ ರಾಶಿ ಬೀಳುತ್ತದೆ. ಸುಮಂಗಳಿ ಸ್ತ್ರೀಯರು ಹರಿದಾಡುವಂತಹ ಮಂಗಲವತಿಯರ ನಡೆದಾಡುವಂತಹ ಭೂಮಿಯೆಲ್ಲವೂ ಅಮಂಗಲದಿಂದ ತುಂಬಿ ಹೋಗುತ್ತದೆ. ಅಲ್ಲಿ ಇಲ್ಲಿಂತಲ್ಲ, ಎಲ್ಲಾ ಕಡೆಯಲ್ಲೂ ಎಲ್ಲಾ ಹೆಣ್ಮಕ್ಕಳು ವಿಧವೆಯರಾಗುತ್ತಾರೆ. ಅದರಿಂದ ವರ್ಣ ಸಂಕರ ಉಂಟಾಗುತ್ತದೆ. ನನ್ನ ಅಪ್ಪನನ್ನು ಕಳ್ಕೊಂಡೆನಲ್ಲ ಅಂತ ಹೇಳುವ ಮಗನನ್ನು ಕಾಣಬೇಕಾದೀತು, ನನ್ನ ಮಕ್ಕಳನ್ನು ಕಳ್ಕೊಂಡೆನಲ್ಲ ಅಂತ ಮಮ್ಮಲ ಮರುಗುತ್ತಾ ಎದೆ ಬಡಿಯುವ ತಾಯಿಯನ್ನು ನೋಡಬೇಕಾದೀತು ಸುಯೋಧನ. ಅದು ಕೂಡ ಗಾಂಧಾರಿಯಂತಹ ಒಬ್ಬಾಕೆ ಸಾಧ್ವಿಯಾದ ಹೆಣ್ಣು ಇಲ್ಲಿದ್ದರೆ ಲೋಕದಲ್ಲಿ ಅನೇಕ ಗಾಂಧಾರಿಯರಿದ್ದಾರೆ, ತಮ್ಮ ಮಕ್ಕಳನ್ನು ಯುದ್ಧ ಭೂಮಿಗೆ ಕಳುಹಿಕೊಟ್ಟವರು. ಅವರು ಆ ಮಮ್ಮಲ ಮರುಗುವಂತಹ ಸ್ಥಿತಿಯನ್ನು ಕಾಣಬೇಕಾದೀತು. ಪರಮ ಸಾಧ್ವಿಯಾದಂತಹ ನಿನ್ನ ಸಾಧ್ವಿ ಭಾನುಮತಿಯಂತಹ ಸತಿಯರು ಮುಂದಕ್ಕೆ ವೈಧವ್ಯವನ್ನು ಅನುಭವಿಸುವಂತಹ ಸ್ಥಿತಿಯೊಂದು ಲೋಕದಲ್ಲಿ ನಿರ್ಮಾಣವಾದೀತು. ಆ ದೃಶ್ಯವನ್ನು ನೀನೊಮ್ಮೆ ಕಲ್ಪಿಸಿ ನೋಡು. ಭೂಮಂಡಲದ ಎಲ್ಲೆಡೆಯಲ್ಲಿ ನೋಡಿದರೂ ಪೆಣಮಯಂ ಮೀರಿ ಮೆದೆಗೆಡೆದಿದ್ದ ವಾಜಿ ವಾರಣಮಯ, ಬಿಡದೆ ಕುಣಿದಾಡುವಟ್ಟೆಗಳ ರಿಂಗಣಮಯ, ನಿಡುಗರುಳ್ ಖಂಡ ಮಿದುಳು ಅಡಗು ಸುಂಟಿಗೆ ಮಜ್ಜೆ ಮಾಂಸಗಳ ನೆನಮಯ, ಪರಿವ ನೆತ್ತರ ಬಸಿಯ ಜಿಗಿಯ ದಾರುಣಮಯ, ಯಕ್ಷ ರಾಕ್ಷಸ ಭೂತ ಬೇತಾಳ ಗಣಮಯ. ಇಂತಹ ಒಂದು ವಾತಾವರಣ ನಿರ್ಮಾಣವಾದೀತು. ಕೆಡೆದ ಒಡಲ ಸೀಳಿಂದ, ಕಡಿ ಒಡೆದ ತೋಳಿಂದ, ನೆಣಮಸೆಯ ಜೋಡಿಂದ, ತೊಡೆಮಡದ ತುಂಡಿಂದ, ಬಿಡುಮಿದುಳ ತುಂಡದಿಂ ರುಂಡದಿಂ ಮುಂಡದಿಂದ, ಅಡಗುಗಳ ತಿರುಳಿಂದ, ನಿಡುನರದ ಕರುಳಿಂದ, ಕಡಲಿಡುವ ನೆತ್ತರಿಂ, ಎಡೆಬಿಡದೆ ಸತ್ತರಿಂ, ಇಡಿದಿರ್ಪ ಆರಣದ ಓರಣದ ಮಾರಣದ ಕಾರಣದ ಪೂರಣವಾದೀತು ಸುಯೋಧನ. ಎಚ್ಚರಿಸಿ ಹೇಳ್ತಾ ಇದ್ದೇನೆ. ಆದ್ದರಿಂದ ಪಾತಕಿ ಆಗಬೇಡ. ಎಲ್ಲವೋ ಪಾತಕಿ,
ಬರಿದೇ ಸಾಯದಿರು. ಕೊಡುವುದಿಲ್ಲ ಅಂತ ಹೇಳುವುದಕ್ಕೊಂದು ಸರಿಯಾದ ಕಾರಣ ಉಂಟು. ದಾಯಭಾಗಕ್ಕೆ ಇದ್ದದ್ದು ಅರ್ಧ ರಾಜ್ಯ, ಅದನ್ನು ನೀನು ಒಪ್ಪಿಯೇ ಕೊಟ್ಟದ್ದು ಮಾತ್ರ ಅಲ್ಲ, ಎಷ್ಟೋ ಸಮಯದವರೆಗೆ ಅವರ ಅನುಭವಿಸಿದ್ದಾರೆ. ಅದು ಅವರದ್ದು ಅಂತ ತಿಳಿದು ಅವ ಒತ್ತೆ ಇಟ್ಟಾಗ ನೀನು ಅದನ್ನು ಸ್ವೀಕರಿಸಿದ್ದಿ. ನಿನ್ನಪ್ಪಯ್ಯ ಅದನ್ನು ಹಿಂದೆ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಅವರು ಸ್ವೀಕರಿಸುವುದಕ್ಕೆ ನೀನು ಬಿಡ್ಲಿಲ್ಲ. ಮರುದ್ಯೂತ ನಡೆದಿದೆ. ಆದ್ರಿಂದ ಅರ್ಧ ರಾಜ್ಯ ಅವರದ್ದು ಎನ್ನುವುದರಲ್ಲಿ ಯಾವ ಸಂದೇಹವನ್ನು ಪಡುವಂತಹ ಪ್ರಶ್ನೆ ಇಲ್ಲ. ಆದ್ರೂ ನೀನು ಬಿಟ್ಟುಕೊಡುವುದಿಲ್ಲ ಯಾಕೆ ಎನ್ನುವುದಕ್ಕೆ ಸಿಗುವಂತಹ ಉತ್ತರ ಏನು? ಬರಿದೇ ಸಾಯುವುದಕ್ಕೆ ಸಿದ್ಧನಾಗಿದ್ದಿ, ಕಾರಣ ಇಲ್ಲದೆ. ನೀನೇ ಸತ್ರೆ ತೊಂದರೆ ಇಲ್ಲ, ಉಳಿದವರನ್ನು ಸಾಯಿಸುವುದಕ್ಕೆ ಇಷ್ಟು ಸಿದ್ಧತೆ, ಇಷ್ಟು ಜನ ಒಟ್ಟುಗೂಡಿಸಿದ್ದು ಅವರನ್ನು ಕೊಲ್ಲಿಕ್ಕ ನೀನು. ಆದ್ರಿಂದ ದಯವಿಟ್ಟು ಬಿಟ್ಟುಕೊಡವರನ್ನು. ನುಡಿದ ನರಿತಿಗೆ ಧನುಜರಿ ಪುನಿ ಇಳೆಯ ಭಾರವ ನೊಳೆಯಲವ ತರಿಸಿದವ ಮಾಯಾ ಮನುಜನ ಎನೆದರ ನನ್ನ ಸಭೆಯಲ್ಲಿ ಎಷ್ಟು ಚೆನ್ನಾಗಿ ವಿವರಣೆ ಕೊಟ್ಟೆ ನೀನು. ನಾಳೆ ನಾನು ಕಾಣಬೇಕಾದೀತು. ನಾನು ಕಾಣಬೇಕಾದ ದೃಶ್ಯವನ್ನು ನೀನೀಗ ಕಾಣುತ್ತಾ ಹೇಳುವುದಲ್ವಾ? ಹೌದಾ? ಆಗ ನಿನಗೂ ಏನೂ ಅನ್ನಿಸುವುದಿಲ್ವ ಕೃಷ್ಣ? ಅದು ನಡೆಯುವುದು ಬೇಡ ಅಂತ ಅನ್ನಿಸ್ತದೆ, ನೀನು ಒಪ್ಪಬೇಕಷ್ಟೇ. ಎಷ್ಟೆಲ್ಲ ಹೆಮ್ಮಕ್ಕಳು ವಿಧವೆಯರಾಗುವಂತೆ ಮಾಡಿದವ ನೀನು. ಎಲ್ಲಿ? ನಿನ್ನ ಮಾವನ ಹೆಂಡತಿಯರು, ಮಗದನ ಮಕ್ಕಳು ವಿಧವೆಯರಾಗುವಾಗ ನಿನಗೆ ಕಣ್ಣೀರು ಬರಲಿಲ್ಲಲ್ಲ? ಬರುವಂತದ್ದಲ್ಲ. ಯಾಕಂದ್ರೆ ಕಂಸನೊಬ್ಬ ಸಾಯಲಿಕ್ಕೆ ಇದ್ದವ. ಯಾಕಂದ್ರೆ ಅವನ ಪ್ರವೃತ್ತಿ ಸಾಧಾರಣ ನಿನ್ನ ಹಾಗೆಯೇ ಇತ್ತು. ಆದ್ರಿಂದ ವಿಧವೆಯರಾದರೆ ಅಪರಾಧ ಅಲ್ಲ ಅಂತ ಮಾಡಿದ್ದೇನೆ. ಮಾತ್ರ ಅಲ್ಲ, 16,000 ಮಂದಿ ಹೆಮ್ಮಕ್ಕಳು ವಿಧವೆಯರಾದವರಿಗೆ ನಾನು ಗಂಡ ಅಂತ ಹೇಳಿದ್ದೇನೆ. ನರಕಾಸುರನ ಬಂಧನದಲ್ಲಿದ್ದವರನ್ನು ನಾನು ವಿವಾಹವಾಗಿದ್ದೇನೆ. ಆದ್ರಿಂದ ವಿಧವೆಯರಿಗೆ ಅಂತಹ ಅವಕಾಶವನ್ನೇ ಕೊಡ್ಲಿಲ್ಲ. ನನ್ನ ಕಾರಣದಿಂದ ನಿರ್ಮಾಣವಾದದ್ದಲ್ಲ. ಕಂಸ ಸಾಯಲಿಕ್ಕಿದ್ದವ, ಆದ್ರಿಂದ ಮಾಡಿದ್ದೇನೆ. ಕಂಸ ಸಾಧಾರಣ ನನ್ನ ಹಾಗೆ ಇದ್ದವ. ಅಲ್ಲ, ಕಂಸ ಸತ್ತಿದ್ದಾನೆ. ಹಾಗಾದ್ರೆ ನನ್ನ ಹಾಗೆ ಇದ್ದವರನ್ನು ನೀನಲ್ಲಿ ಕೊಂದಿದ್ದಿ ಅಂತಾದ್ರೆ ನನ್ನನ್ನು ಬಿಡ್ತೀಯಾ? ನೀನು ಹಾಗೇ ಉಳಿದರೆ ಬಿಡುವುದಿಲ್ಲ, ತಿದ್ದಿಕೊಂಡರೆ ಉಳಿಸ್ತೇನೆ. ನನಗೆ ತಿದ್ದಿ ಬದುಕಬೇಕು ಅಂತಲೇ ಇಲ್ಲ. ಅದು ಹೇಳು. ಅದು ಇಳೆಯ ಭಾರವನ್ನು ಕಳೆಯಲು ಸುಖವಾಗಿ ಬಂದ ಮುರಾಂತಕ ತಗಲಾಲಿಸೈ ಬೆಂಬಲಗೆ ಭೂಮರ ನೆರಗಿ ಕುರುಮಂಡಲಕ್ಕೆ ಸನ್ನಾಗವಾಗಿ ಸಮರಕ್ಕೆ ಬರಲಿ ಪಾಂಡವರ ಕಲಗದಲ್ಲಿ ನಿಲ್ಲಡಿಯಳೆನ್ನಯ ತಲೆಯ ನೈದೆ ಸಮರ್ಪಿಸುವೆ. ನಿನಗೆ ಅಳುಕೆ ನೀನು ಗಿಡವೆನುತ ಬೀಳೆವ ನಿತ್ಯ ನಚ್ಚುತಕಿಗೆ ಮುರಾಂತಕ ಪರಾತ್ಪರ ಸ್ವರೂಪನಾಗಿರುವಂತಹ ಕೃಷ್ಣ ಎಲ್ಲವ ಪಾತಕ್ಕೆ ಕೊಲಿಸಲಾರೇನು. ನಾನು ಪಾತಕ ಮಾಡುವುದೇ ಹೌದು ಅಂತ ಇದ್ರೆ ಅದನ್ನು ಬಿಟ್ಟರೆ ಮಾತ್ರ ನನಗೆ ಬದುಕು. ಹಿಡ್ಕೊಂಡ್ರೆ ಬದುಕಿಲ್ಲ. ಕೊಲಿಸುತ್ತೇನೆ, ನೀನು ಕೊಲ್ಲಿಸುವುದು. ಹೌದು. ಹಾಗಾದ್ರೆ ಸಾಯುವ ನನಗೂ ಅದನ್ನೊಮ್ಮೆ ನೋಡಬೇಕು ಅಂತ ಉಂಟು ಕೃಷ್ಣ. ಯಾವುದನ್ನು? ನಿನ್ನಲ್ಲಿ ಸತ್ತವರು ಕೆಲವು ಲೋಕಗಳನ್ನು ಸಿದ್ಧಿಸಿದ್ದಾರಂತೆ. ಆ ಸಿದ್ಧಿಯ ಹೆಸರ ಸೇರ್ಪಡೆಯಲ್ಲಿ ನನ್ನದ್ದು ಒಂದು ಜೊತೆಯಾಗುತ್ತದೆ ಅಂತ ಇದ್ರೆ ನಾನು ಇದು ತನಕ ಬಾಳಿ ಬದುಕಿ ಆಳಿ ಉಳಿದದ್ದಕ್ಕೆ ಸರಿಯಾದಂತಹ ಕೀರ್ತಿ ಬಂತು ಅಂತ ಭಾವಿಸ್ತೇನೆ. ನಿನ್ನವರನ್ನು ಕುರುಮಂಡಲಕ್ಕೆ ಕರೆತ ಪ್ರತಿಸ್ಪರ್ಧಿಯಾಗಿ ನಾನೇ ನಿಲ್ತೇನೆ. ಅದರ ದ್ಯೋತಕ ಸ್ವರೂಪವಾಗಿ ನಿನಗೆ ದುರವೀಳೆಯವನ್ನು ಕೊಡುವವನಿದ್ದೇನೆ. ನೋಡು, ಬಂಗಾರದ ಹರಿವಾಣ ಇದು ನನ್ನ ಭೂಮಿಯ ಪ್ರತೀಕ. ಅದರಲ್ಲಿ ಪಂಚವೀಳ್ಯಗಳನ್ನಿರಿಸಿದ್ದೇನೆ. ಅದು ನನ್ನ ಪಂಚೇಂದ್ರಿಯಗಳ ಲಕ್ಷಣ. ಹಾಗೆ ಒಂದು ಪೂಗಫಲ ಅರ್ಥಾತ್ ಅಡಿಕೆ. ಸರಿ, ಅದಕ್ಕೆ ಒಂದೇ ಲಕ್ಷ್ಯ ಇರುವುದು. ಹೌದು, ಕೌರವನ ಲಕ್ಷ್ಯವು ಒಂದೇ. ಜೊತೆಯಲ್ಲಿ ಒಂದು ತೆಂಗಿನಕಾಯಿ ಇದೆ ಕೃಷ್ಣ, ಅದು ನನ್ನ ತಲೆ. ಇನ್ನೂ ಸ್ವಲ್ಪ ಕರ್ಪೂರ ಇದೆ, ಅದಕ್ಕೆ ಬೆಂಕಿ ಕೊಡುವುದಿದ್ದರೆ ನೀನು ಕೊಡಬೇಕು. ಕೊಟ್ಟರೆ ಏನೇನು ಅಲ್ಲಿ ಶೇಷವೂ ಉಳಿಯುವುದಿಲ್ಲ. ಇಲ್ಲ, ಹಾಗೊಂದು ವಾತಾವರಣವನ್ನು ನೀನು ನಿರ್ಮಾಣ ಮಾಡಿಕೊಡ್ತಿ ಅಂತ ಇದ್ರೆ ನಾನು ಅದಕ್ಕೆ ಧನ್ಯ ಅಂತ ಹೇಳ್ತೇನೆ. ಕುರುಪಾಂಡವರ ಯುದ್ಧದಲ್ಲಿ ಅಳಿಯಬೇಕಾದಂತಹ ನಾನು ನಿನ್ನ ಕಾಲಬುಡದಲ್ಲಿ ತಲೆ ಕೊಡ್ತೇನೆ
ವಿನಃ ಪಾಂಡವರಿಗೆ ನನ್ನ ದೇಹದೊಳಗೆ ಪ್ರಾಣ ಇರುತ್ತಾ ಅಳುಕುವ ಕಾಲ ಇಲ್ಲ. ನಾನು ಪಾಂಡವರಿಗೆ ತೋರಿಸುತ್ತಾ ಇರುವುದು ಅಧರ್ಮ ಅಂತ ಗೊತ್ತಿದೆ ಕೃಷ್ಣ. ಹೌದು. ಆದರೂ ಧರ್ಮವನ್ನು ತಿಳಿಯದೇ ಇದ್ದವನಲ್ಲ. ಸರಿ, ಧರ್ಮ ಯಾವುದು ಅಂತ ಗೊತ್ತಿದ್ದರೂ ಯಾಕೆ ಅವರಿಗೆ ಅಧರ್ಮವನ್ನು ನಾನು ತೋರಿಸ್ತೇನೆ? ಯಾಕೆ? ನನ್ನ ಒಳಗಿದ್ದವ ಹಾಗೆ ಪ್ರಚೋದಿಸ್ತಾನೆ. ಅವ ನನ್ನನ್ನು ಸರಿ ಮಾಡುವುದಿಲ್ಲ ಅಂತಾದ್ರೆ ನನಗೆ ಸರಿಯಾಗಬೇಕು ಅಂತಲೂ ಇಲ್ಲ. ಹೊರಗಿನಿಂದ ನೀನು ಹೀಗೆ ಮಾಡ್ತೀ, ಒಳಗಿನಿಂದ ನನ್ನೊಳಗಿನವನನ್ನು ಹಾಗೆ ಪ್ರೇರೇಪಿಸ್ತಾನೆ. ದುರವೀಳೆಯವನ್ನು ಇದ್ದಿದ್ದೇನೆ, ಪಡೆದು ಹೋಗು, ನಿನ್ನವರನ್ನು ಕರೆತಾ ಕೃಷ್ಣ. ಸ್ವೀಕರಿಸಿದ್ದೇನೆ. ಒಂದು ಮಾತು ಹೇಳುವುದಕ್ಕೆ ನನಗೆ ಸಭೆಯಲ್ಲಿ ಅವಕಾಶ ಕೊಡಬೇಕು. ಹೌದು. ಮರಣವಂ ಬಯಸಿರ್ಪ ಈ ಖಳ. ಅವ ಹೇಳಿದ ಮಾತೆಂತದು? ಅಧರ್ಮ ಯಾವುದು ಅಂತ ಗೊತ್ತುಂಟು, ಅದನ್ನು ಬಿಡುವುದಿಲ್ಲ ನಾನು. ಧರ್ಮ ಯಾವುದು ಅಂತ ಉಂಟು, ಅದರಲ್ಲಿ ಪ್ರವೃತ್ತನಾಗುವುದಿಲ್ಲ. ಇದಕ್ಕಿಂತ ದೊಡ್ಡ ಅಜ್ಞಾನ ಉಂಟು, ಹೆಡ್ಡತನ ಉಂಟು. ಯಾವುದು ವಿಷ ಅಂತ ಗೊತ್ತುಂಟು, ಅದನ್ನು ಕುಡಿಯುತ್ತೇನೆ. ಯಾವುದು ಅಮೃತ ಅಂತ ಗೊತ್ತುಂಟು, ಅದನ್ನು ಕುಡಿಯುವುದಿಲ್ಲ ಅಂತ ಹೇಳಿದ ಹಾಗೆಯೇ ಅಲ್ಲೋ. ಆದ್ದರಿಂದ ಸಭಾಸದರಾದ ಹಿರಿಯರಾದ ನಿಮ್ಮಲ್ಲಿ ಹೇಳುವುದು, ನೀವು ಹಳೆಯ ತಲೆಯವರು, ಎಳೆಯ ತಲೆಯವರು ಎಲ್ಲ ಒಟ್ಟು ಸೇರಿ ಅವನಿಗೆ ಸ್ವಲ್ಪ ಉಪದೇಶ ಮಾಡಿ, ಸ್ವಲ್ಪ ಹಣ್ಣು ತಲೆಯವರೆಲ್ಲ ಇದ್ದೀರಲ್ಲ ಸಭೆಯಲ್ಲಿ, ಉಪದೇಶ ಮಾಡಿ ಭೀಷ್ಮಾದಿ ಹಿರಿಯರಾದ ನೀವು ಅವನನ್ನು ಇನ್ನಾದರೂ ತಿದ್ದುವುದಕ್ಕೆ ಪ್ರಯತ್ನ ಮಾಡಿದಿರಿ ಅಂತಾದರೆ ಪಡೆದಂತಹ ರಣವೀಳ್ಯವನ್ನು ಹಿಂದೆ ಕೊಡಬಹುದು, ಪಾಂಡವರು ಕೌರವರು ಒಗ್ಗೂಡಬಹುದು ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿ ನಾನು ವಿರಮಿಸಿ